ಮಹೇಶ್ವರಿ ಮಹಾದೇವನ ಸತಿಯಾಗಿ ಮಹಾರಾಕ್ಷಸರನ್ನು ಕೊಲ್ಲಿಸಿದಂತೆ ಜಗತ್ ಕಲ್ಯಾಣ ಮಾಡಿಸಿದಂತೆ ಈ ಕಲಿಯುಗದ ರಾಕ್ಷಸರನ್ನು ಕೊಲ್ಲಿಸಲು ಮತ್ತೊಮ್ಮೆ ಅವತರಿಸಿ ಬಾ ತಾಯಿ. ತಾಯಿ, ಭೂಮಿ ತಾಯಿಯೇ ನನ್ನ ಸೇವೆ, ಕುರಿ ಸೇವೆಯೇ ನನ್ನ ಸೇವೆ ಅಂತ ನಾನು ಉಸಿರು ಅಂತ ಬದುಕ್ತಾ ಇರೋ ನಮ್ಮನ್ನೆಲ್ಲರನ್ನು ನೀನು ಉದ್ಧರಿಸಮ್ಮ ತಾಯಿ. ಮಂಗಳ, ಏ ಮಂಗಳ, ಶ್ರೀ ಗುರು ದೌಲಮಲಿಕನ ಪೂಜೆ ಮುಗಿತೇನಮ್ಮ? ಮುಗಿತು, ಬನ್ನಿ ಸ್ವಾಮಿ. ಭವತಾಪ ಕಳೆಯುವ ಭವತಾರಣಿಯ ಪೂಜೆಯನ್ನು ಇದೀಗ ತಾನೇ ಮುಗಿಸಿದೆ. ಬನ್ನಿ, ನೀವು ನಮಸ್ಕರಿಸಿ. ಗಿರ್ಜೆ ಮಾತೆ, ನಿನ್ನಿಂದಲೇ ಗಿರ್ಜೆ ಮಾತೆ ಎಂದು ಕರೆಸಿಕೊಂಡಿರುವ ಹರನ ಸತಿಯೇ ನಿನಗೆ ನನ್ನ ನಮಸ್ಕಾರ. ಮಾಮರದ ಕೋಗಿಲೆ ಕೂಡ ನಿನಗೆ ಅಮ್ಮ ಎಂದು ಕೂಗಿ ಆನಂದಿಸುವಾಗ ನಾವಿಂದು ನಿನ್ನನ್ನು ಪೂಜಿಸಿ ಭಾಗ್ಯವಂತರಾದೇವೆ ತಾಯಿ. ಭೂಮಾತೆ, ಅನ್ನ ಕೊಡುವ ಮಾತೆ ಎಂದು ಹಗಲಿರುಳು ಮಳಿ ಚಳಿ ಬಿಸಿಲಿನಲ್ಲೇ ದುಡಿದು ಕುರಿಗಳನ್ನು ಸಾಕಿಕೊಂಡು ಭೀಮ ಅರ್ಜುನರಂತೆ ತಮ್ಮಂದರ ನಡುವೆ ಬೆಳೆಸಿದ್ದೇನೆ. ಎಲ್ಲದಕ್ಕೂ ಸದಾ ನಿನ್ನ ಆಶೀರ್ವಾದ ಇರಲಿ ತಾಯಿ. ಇದೇನ್ ಸ್ವಾಮಿ, ನಿಮ್ಮ ಮಾತಿನಲ್ಲಿ ಏಕೋ ಏನೋ ಇಂದು ಕಠೋರತೆ ಕಾಣಲು ಬರ್ತಾ ಇದ್ದಾವೆ. ಹೌದು ಮಂಗಳ, ಹೌದು. ಕಠೋರತೆ ಎಂಬುದೊಂದು ಕಠಿಣ ಕಾಲದ ಅಗ್ನಿ ಪರೀಕ್ಷೆ. ಆ ಅಗ್ನಿ ಪರೀಕ್ಷೆಯಲ್ಲಿ ನಮ್ಮನ್ನು ಗೆಲ್ಲಿಸಿ ಪಾಸು ಮಾಡಮ ಎಂದುಕೊಂಡೆ. ಅಂದರೆ ಇದರ ನಿಜ ಅರ್ಥ ಏನು ಸ್ವಾಮಿ? ಇದರ ಅರ್ಥ ನೀ ತಿಳಿಯ ಬಯಸಿದರೆ ವ್ಯರ್ಥ ನಿನ್ನ ಮಾತು ಅಲ್ಲಗಳೆಯುವುದಿಲ್ಲೆಂದು ನನಗೆ ಮಾತು ಕೊಡ್ತೀಯ ತಾನೇ? ಇದೇನು ಸ್ವಾಮಿ ಈ ರೀತಿ ಮಾತಾಡ್ತಾ ಇದ್ದೀರಾ? ಪತಿಯ ಸೇವೆ ಮಾಡುವುದು ಹೆಂಡತಿ ಆದವಳ ಧರ್ಮ. ಪತಿಯ ಆಜ್ಞೆಯನ್ನು ಪರಿಪಾಲಿಸಬೇಕು. ವಚನ ಶಾಸ್ತ್ರದಲ್ಲಿ ಹೇಳಿದಂತೆ ಪತಿ ಸೇವೆ ಪರಮಾತ್ಮನ ಸೇವೆ. ಪತಿ ಸೇವೆ ಮಾಡದ ಹೆಣ್ಣು 108 ವ್ರತಗಳನ್ನು ಮಾಡಿದರೆ ಏನು ಫಲ ರೀ ಸ್ವಾಮಿ? ನೋಡಿ, ಪತಿಯ ಮಾತನ್ನು ಕೇಳದ ಸತಿನೇ ಅಲ್ಲ ಅಂತ ಹೇಳ್ತಾರೆ. ಅದು ಏನು ಅಂತ ಹೇಳಿ ಸ್ವಾಮಿ. ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಾನು ಖಂಡಿತ ದೇವ ಮಂಗಳ, ಈ ನಿನ್ನ ಮಾತಿನಲ್ಲಿ ಅಜ್ಞಾನದ ಕಣ್ಣು ತೆರೆಸಿಬಿಟ್ಟೆ. ಈ ನಿನ್ನ ಹೃದಯ ಬಡಿತ ಬದಲಾಗಿಸಿಬಿಟ್ಟೆ. ನಿತ್ಯ ನನ್ನ ಚಕ್ರದಲ್ಲಿ ಸುತ್ತುವವರೇ ನಾವು ತುತ್ತಿಗಾಗಿ ಬದುಕಬಾರದು. ಸಲ ಹಣ್ಣು ಕೊಟ್ಟು ನೆರಳು ಕೊಡುವ ಹೆಮ್ಮರದಂತೆ ಬದುಕಬೇಕು. ಅದುವೇ ನಮ್ಮ ಜೀವನ. ಏನಾಯ್ತು ಸ್ವಾಮಿ? ಆ ಬೀರ ಅಂತ ಅಂದು ಅರ್ಧಕ್ಕೆ ಮಾತ್ ಬಿಟ್ರಲ್ಲ, ಏನಾಯ್ತು ಅಂತ ಹೇಳಿ. ಅವನ ತಾಯಿ ನನ್ನ ತಾಯಿ ಇಬ್ಬರು ಅಕ್ಕ ತಂಗಿಯರು. ಗಂಡನಿಲ್ಲದೆ ನನ್ನ ಚಿಕ್ಕಮ್ಮ ರೋಗದಿಂದ ಸಾಯುವ ಮುನ್ನ ವೀರನೆಂಬ ಕೂಸನ್ನು ನನ್ನ ಕೈಗೆ ಕೊಟ್ಟು ಸತ್ತು ಹೋದಳು. ಆ ಚಿಕ್ಕ ಕೂಸನ್ನೇ ಶಕ್ತಿವಂತ ತಮ್ಮನಾಗಿ ಬೆಳೆಸಿದ್ದ. ಅವನಂದ್ರೆ ನನಗೆ ಪಂಚಪ್ರಾಣ. ಅವನು ಕೂಡ ನನ್ನನ್ನು ದೇವರ ಸಮನಾಗಿ ನೋಡಿಕೊಳ್ಳುತ್ತಿದ್ದಾನೆ. ಆದ ಕಾರಣ ನಾವಿಬ್ಬರು ಬೇರೆ ಬೇರೆ ತಾಯಿ ಮಕ್ಕಳೆಂದು ನಮ್ಮಿಬ್ಬರು ಹೊರತು ಬೇರೆ ಯಾರಿಗೆ ತಿಳಿಯಬಾರದು. ನೀನು ನಿನ್ನ ಸ್ವಂತ ಮಗನಂತೆ ನೋಡಿಕೊಳ್ಳಬೇಕು. ಇದೇ ನನ್ನ ಆಸೆ. ಇದೇನ್ರಿ ನೀವು ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ಮಾತನ್ನು ನಾನು ಖಂಡಿತವಾಗಿ ನಡೆಸಿಕೊಡುತ್ತೇನೆ. ಆ ನನ್ನ ಮೈದುನ ಬೀರ ಶಕ್ತಿಯಲ್ಲಿ ಭೀಮ, ಯುಕ್ತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಸತ್ಯದಲ್ಲಿ ಧರ್ಮರಾಜನಂತವನು ಅಂದ ಮೇಲೆ ಇನ್ನು ಮುಂದೆ ಅವನು ನನ್ನ ಮೈದುನಲ್ಲರಿ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನ ಹಾಗೆ ನಾನು ಅವನನ್ನು ಜೋಪಾನ ಮಾಡ್ತೀನಿ ಅಂತ ನಿಮಗೆ ರಾಮವಚನ ಕೊಡ್ತಾ ಇದ್ದೇನೆ ಸ್ವಾಮಿ. ಮೆಚ್ಚಿದೆ ಮಗಳ ನಿನ್ನ ಬುದ್ಧಿಶಕ್ತಿಗೆ. ಇಲ್ಲಿವರೆಗೆ ನಾನು ಹುತ್ತನಾಗಿ ಮೆಚ್ಚಿಕೊಂಡು ನನ್ನ ಕೆಚ್ಚದೆ ಒಡೆದು ಹೋಗುವಂತಿದ್ದ ರಭಸದ ಭ್ರಮೆಗೆ ಉಡಿಯನ್ನೇ ಹಾಕಿಬಿಟ್ಟಲ್ಲ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಬಾ. ಈ ಸಂತೋಷದ ಸಮಯದಲ್ಲಿ ಗರಿಬಿಚ್ಚಿ ಹಾಡುವರೆ ನನ್ನೊಂದಿಗೆ. ಮೆಲ್ಲಿಗೆ ಮಲ್ಲಿಗೆಯನ್ನು ಸೂಸುತ್ತಾ ನಿಮ್ಮೊಂದಿಗೆ ಹಾಡಿ ಕುಣಿಯುತ್ತೇನೆ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಬಾಳಿನ ಬೆಳಕಾಗಿ
ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಬಂದೆಯ ಬಾಳಿನ ಬೆಳಗಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ
ಅಣ್ಣ ಅತ್ತಿಗೆ ಬಾ ಸೋದರ, ಕುರಿ ಹಟ್ಟಿಯಿಂದ ಈಗ ಬಂದೇನಪ್ಪ. ಹೌದಣ್ಣ, ದೊಡ್ಡಿಯ ಕಸ ಹೊಡೆದು ಬಾಲ ಮರಿ ತಾಯಿ ಮೂಲೆಗೆ ಬಿಟ್ಟು ಬರುವುದ್ರಾಗ ಈ ಹೊತ್ತಾಯಿತು. ಬೇಗನೆ ಕೈಕಾಲ್ ಮುಖ ತೊಳೆದುಕೋ, ನಿನಗೋಸ್ಕರ ಉಪ್ಪಿಟ್ಟು ಮಾಡಿದ್ದೇನೆ. ಉಪ್ಪಿಟ್ಟು ತಿಂದು ಚಾ ಕುಡಿಯುವಂತೆ. ಈ ವೀರನಿಗೆ ಚಾಯನಮ್ಮ, ನನ್ನ ಹಡದ ತಂದೆ ತಾಯಿಯಂತೆ ನೀವಿರುವಾಗ ನಿಮ್ಮ ಕೈ ತುತ್ತಿನಿಂದ ಕೆಚ್ಚದೆ ಬೆಳೆಸಿಕೊಂಡಿರುವ ಈ ವೀರ ಈಗಾಗಲೂ ಒಂದು ತೆಂಬಿಗೆ ಹಾಲು, ಒಂದು ಗೋಣೆ ಜೋಳದ ನುಚ್ಚು ಉಂಡು ಬಂದಿದ್ದೇನೆ. ಅತ್ತಿಗೆ, ನಾನಂದರೆ ನಿನಗೆ ತುಂಬಾ ಇಷ್ಟ ಅಲ್ಲವೇ? ಯಾಕೋ ತಮ್ಮ ಇವತ್ತು ಹೀಗೇಕೆ ಮಾತನಾಡುತ್ತವೆ ನೀವು? ತಮ್ಮ ಧರ್ಮದ ನುಡಿಯಿಂದ ಎಲ್ಲವನ್ನು ಕೇಳಿಸಿಕೊಂಡೇನಣ್ಣ. ಅದು ಏಕೆಣ್ಣ ತೊದಲಿಸುತ್ತಿರುವೆ? ಈಗಲೇ ಹೇಳಿದಲ್ಲ, ನಾನಂದರೆ ಪಂಚ ಪ್ರಾಣ ಅಂತ. ಆ ಹಣ 10,000 ರೂಪಾಯಿ ಅಂತೆ 10 ಮರಿಯನ್ನು ಮಾರಿದ್ದೇನೆ. ತೆಗೆದುಕೋ 1 ಲಕ್ಷ ರೂಪಾಯಿಗಳನ್ನು. ಎಂತ ಸಾಧನೆ ಸೋದರ ನಿನ್ನದು. ನಿನ್ನ ದುಡಿಮೆ ನಾನೆಷ್ಟು ಬಡಿಸಿದರೂ ಅದು ಹೇಳಲಾರದು. ನನ್ನ ಸಂಸಾರ ನಡೆಯುವುದು ನಿನ್ನ ಕುರಿಮರಿಯಿಂದ. ನಾನೆಷ್ಟು ಹೊಲ ಉತ್ತಿ ಬಿತ್ತಿ ಬೆಳೆದರೂ ಅತಿವೃಷ್ಟಿ ಮಳೆಯಾಗದೆ ಈ ನೇಗಿಲೆ ಯೋಗಿ ನೀವೇ ದುಡಿದು ತಂದು ತಿನ್ನುವ ಭೋಗಿಯಾಗಿದ್ದಾನೆ. ಈ ವರ್ಷ ಮಳೆನೂ ಇಲ್ಲ,